ಚಿಕನ್ ಪ್ರಿಯರಿಗೆ ತಟ್ಟಿದ ದರ ಏರಿಕೆಯ ಬಿಸಿ 200ರಿಂದ 250 ಇದ್ದಂಥ ಬೆಲೆ ದಿಢೀರ್ ಅಂತ 350ಕ್ಕೆ ಏರಿಕೆ ಆಗ್ಬಿಟ್ಟಿದೆ. ಮೊನ್ನೆ ತಾನೇ 200-250 ರೂಪಾಯಿ ಅಂತಿದ್ರು, ಈಗ ನೋಡಿದ್ರೆ 350 ರೂಪಾಯಿ ಅಂತಿದ್ದಾರೆ. ಬೆಂಗಳೂರಿನಲ್ಲಿ ಕೋಳಿ ಉತ್ಪಾದನೆ ಕುಸಿತ ಹಿನ್ನೆಲೆ ತಮಿಳುನಾಡಿನಲ್ಲಿನ ಪ್ರತಿಭಟನೆಯಿಂದಾಗಿ ದರ ಏರಿಕೆ ಅಂತ ಹೇಳ್ತಾ ಇದ್ದಾರೆ. ಇತ್ತ ಕುರಿ ಮೇಕೆ ಮಾಂಸ ಇದ್ರೂ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಒಟ್ಟಿನಲ್ಲಿ ನಾನ್ ವೆಜ್ ತಿನ್ನೋರಿಗೆ, ಮಾಂಸ ಪ್ರಿಯರಿಗೆ ಇದೊಂಥರ ತಲೆ ಬಿಸಿ. ಎಲ್ಲದ್ರೂ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ವೀಕೆಂಡ್ ಬಂತು ಅಂತಂದರೆ ನಾನ್ ವೆಜ್ ಹೆಂಗೆ ಬಿಡೋದು ಅನ್ನೋದು ಯೋಚನೆ. ಮಾಂಸ ಪ್ರಿಯರು ಹಾಗೂ ಹೋಟೆಲ್ ಗ್ರಾಹಕರಿಗೆ ಬೆಲೆಯ ಬಿಸಿ ತಟ್ತಾ ಇದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೆಜಿ ಬಾಯ್ಲರ್ ಕೋಳಿ ದರ 180 ರೂಪಾಯಿ, ಫಾರಂ ಕೋಳಿಗೆ 120 ರೂಪಾಯಿ, ಗಿರಿರಾಜ ಕೋಳಿಗೆ 200 ರೂಪಾಯಿ ದರ. ಬಾಯ್ಲರ್ ರೀಟೇಲ್ ದರವನ್ನು 290ಕ್ಕೆ ನಿಗದಿಪಡಿಸಲಾಗಿದೆ. ವಿತ್ ಸ್ಕಿನ್ 315, ವಿತೌಟ್ ಸ್ಕಿನ್ 340 ನಿಗದಿ ಮಾಡಿದ್ದಾರೆ. ಸೊ ಹಾಗಾಗಿ ರೇಟ್ ಎಲ್ಲ ಜಾಸ್ತಿ ಆಗಿರೋದು ಸ್ವಲ್ಪ ಬೇಸರ ಅನಿಸ್ತಾ ಇದೆ. ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ಸ್ನ ಹೋಲ್ಸೇಲ್ ದರವಾಗಿ ಕೆಜಿ ಬಾಯ್ಲರ್ ಕೋಳಿಗೆ 162, ಫಾರಂ ಕೋಳಿಗೆ 101, ಗಿರಿರಾಜ ಕೋಳಿಗೆ 185 ಹಾಗೂ ಬಾಯ್ಲರ್ ರೀಟೇಲ್ ದರವಿದೆ. ಚಿಕನ್ ಪ್ರತಿ ಕೆಜಿಗೆ ಗರಿಷ್ಠ 340 ರೂಪಾಯಿ ಏರಿಕೆ ಆಗಿದೆ. ಇತ್ತ ಕುರಿ ಮೇಕೆ ಮಾಂಸದ ದರದಲ್ಲೂ ಕೂಡ ಜಾಸ್ತಿ ಆಗಿದೆ. 800ರಿಂದ 900 ರೂಪಾಯಿ ಜಾಸ್ತಿ ಆಗಿರೋದು. ಪ್ರತಿದಿನ ಮಾಂಸಾಹಾರ ಸೇವನೆ ಮಾಡುವವರು ಇದರಿಂದ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಚಿಕನ್ನು ಮಟನ್ನು ಸೇರಿ ಮಾಂಸಗಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಇನ್ನು ಹೋಟೆಲಿಗಂತೂ ಹೋಗಂಗೆ ಇಲ್ಲ. ಕಬಾಬ್ ರೇಟು ಜಾಸ್ತಿ, ಚಿಕನ್ ಫ್ರೈಯೂ ಜಾಸ್ತಿ, ಚಿಕನ್ ಡ್ರೈ, ಮಟನ್ ಡ್ರೈ, ಸೂಪು ಎಲ್ಲದ್ರ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಮಾಂಸಾಹಾರ ದರ ಹೆಚ್ಚಳ ಆಗಿರೋದ್ರಿಂದ ಒಂದು ರೀತಿಯಾಗಿ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ಹೋಟೆಲ್ ಅವರು ಏನಿಲ್ಲ, ಅಯ್ಯೋ ನಮಗೆ ಚಿಕನ್ ಸಿಗದೆ ಇಷ್ಟಕ್ಕೆ, ನಮಗೆ ಮಟನ್ ಸಿಗದೆ ಇಷ್ಟಕ್ಕೆ, ನಾವು ಜಾಸ್ತಿ ಮಾಡಲೇಬೇಕಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನು ಅಂತಂದರೆ ಉತ್ಪಾದನಾ ಕಡಿಮೆ ಆಗಿದೆ ಅನ್ನೋದು. ಇನ್ನು ತಮಿಳುನಾಡಿನ ಪಲ್ಲಡಂ ಮತ್ತು ನಾಮಕ್ಕಲ್ ಭಾಗಗಳಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆ ಭಾಗಗಳಿಗೆ ಪ್ರತಿದಿನ ಕೋಳಿ ಮಾಂಸ ಬರ್ತಾ ಇತ್ತು, ಪೂರೈಕೆ ಆಗ್ತಾ ಇತ್ತು. ತಮಿಳುನಾಡಿನ ಪ್ರತಿಭಟನೆಯಿಂದಾಗಿ ನಮ್ಮಲ್ಲಿ ದರ ಏರಿಕೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮವ್ರು ಒಪ್ಕೊಳ್ತಾ ಇಲ್ಲ ಹಾಗೇನಿಲ್ಲ, ಸ್ವಲ್ಪ ದಿನ ಅಷ್ಟೇ. ಈಗ ನಮ್ಮಲ್ಲೂ ಕೂಡ ಉತ್ಪಾದನೆ ಎಲ್ಲ ಆಗ್ತಾ ಇದೆ, ಇಲ್ಲೇನೆ ನಾವು ತಗೊಳ್ಬೋದು. ಹಾಗಾಗಿ ಇನ್ನು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.